ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೇವಿ ಸ್ಪೆಷಲ್. ಇವತ್ತು ನಾವು ಮಾಡ್ತಿದ್ದೀವಿ ತುಂಬ ಸ್ಪೈಸಿ ಆ್ಯಂಡ್ ಟೇಸ್ಟಿ ಚಿಕನ್ ಬಿರಿಯಾನಿ. ಅದಕ್ಕೆ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್. ಈಗ ಫಸ್ಟು ನಾವು ಕುಕ್ಕರಲ್ಲಿ 1 ಸ್ಪೂನ್ ಆದಷ್ಟು ಆಯಿಲ್ ಬಿಟ್ಕೊತಾ ಇದ್ದೀನಿ. ಚಿಕನನ್ನು ನೀಟಾಗಿ ಚೆನ್ನಾಗಿ ತೊಳೆದಿಕೊಂಡಿದ್ದೀನಿ. ಒಂದು 2 kg ಆದಷ್ಟು ಚಿಕನ್ ತಗೊಂಡಿದ್ದೀನಿ ನಾನಿಲ್ಲಿ, ದೊಡ್ಡ ಬೇಳೆ ಚಿಕನ್ನು. ಇದನ್ನು ಫಸ್ಟೇ ಒಂದು 2 ವಿಸಿಲ್ ನಾವು ಬೇಯಿಸ್ಕೊಳೋದ್ರಿಂದ ಉಪ್ಪು ಖಾರ ಎಲ್ಲ ನಾವು ಹಾಕೋದೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಕುಕ್ಕರಲ್ಲಿ ಒಂದು 2 ವಿಸಿಲ್ ಬೇಯಿಸ್ಕೋಬೇಕು. ಈಗಲೇ ನಾವು ಮಸಾಲೆ ಎಲ್ಲ ಹಾಕಿ ಈ ಥರ ಮಾಡೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ತುಂಬ ಟೇಸ್ಟು ಚೆನ್ನಾಗಿರ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಮನೆಗೆ ಮಾಡಿರೋಂಥ ಖಾರ ಪುಡಿ 1.5 ಸ್ಪೂನು, ಅರಿಶಿನ 1 ಸ್ಪೂನು, ಸ್ವಲ್ಪ ಫ್ರೆಶ್ ಆಗಿರೋಂಥ ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಈಗ ಇಷ್ಟನ್ನು ನಾವು 1 ಗ್ಲಾಸ್ ನೀರು ಹಾಕ್ಕೊಂಡು ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಡೋಣ. ಚಿಕನ್ ಬೇಯಿಸೋಕೆ ಚಿಕ್ಕದಾಗಿ 1 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ನಾವು ಹಾಕಿರೋಂಥ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋಕೆ ಚಿಕನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಈಗ ಮುಚ್ಚಳ ಹಾಕಿ ಒಂದು 2 ವಿಸಿಲ್ ಬೇಯಿಸ್ಕೊಳೋಣ. ಅಷ್ಟರಲ್ಲಿ ನಾವು ಚಿಕನ್ ಮಸಾಲೆಗೆ ಬೇಕಾಗಿರೋ ಐಟಮ್ಸ್ ನೋಡೋಣ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 1 ಹಿಡಿಯಾದಷ್ಟು, ಸ್ವಲ್ಪ ಕೊಬ್ಬರಿ 1 2 ಪೀಸು, ಈರುಳ್ಳಿ 1, ಶುಂಠಿ ಬೆಳ್ಳುಳ್ಳಿ ಮತ್ತು ಬಿರಿಯಾನಿಗೆ ಬೇಕಾಗಿರೋ ಗರಂ ಮಸಾಲ ಐಟಮ್ಸ್. ಈಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಬರ್ಬೇಕು. ಕಟ್ ಮಾಡಿರೋವಂಥ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ನಾವು ಇಲ್ಲಿ ಪ್ಲೇಟಲ್ಲಿ ಇಟ್ಕೊಂಡಿರೋವಂಥ ಗರಂ ಮಸಾಲನೂ ಹಾಕಿ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ನಾವು. ಈಗ ನಾವು ಇಲ್ಲೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಚಿಕನ್ನಲ್ಲೇ ಜಾಸ್ತಿ ಆಯಿಲ್ ಬಿಡುತ್ತೆ ಫ್ರೆಂಡ್ಸ್, ಅದರಿಂದ ನಾವು ಸ್ವಲ್ಪ ಆಯಿಲ್ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಚೆನ್ನಾಗಿ ಸಿಟ್ಲಿದ ನಂತರ ನಾವು ಇಟ್ಕೊಂಡಿರೋಂಥ ಬಿರಿಯಾನಿ ಐಟಮ್ಸ್, ಪಲಾವ್ ಎಲೆ, ಚಕ್ಕೆ ಲವಂಗ, ಬಿರಿಯಾನಿ ಐಟಮ್ಸ್ ಅವೆಲ್ಲನೂ, ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ 1 3, ಈಗ ಈರುಳ್ಳಿ ಜಾಸ್ತಿ ಬೇಯೋಷ್ಟಿಲ್ಲ, ಒಂದು ಅರ್ಧ ಕೆಂಪಗೆ ಬಂದರೆ ಸಾಕು. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ದಿರ ಫುಲ್ಲು ಹಂಗೆ ಹಾಕ್ಕೊಂಡಿದ್ದೀನಿ ನಾನು.
ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಬಂದೈತೆ ಈಗ ಚೆನ್ನಾಗಿ. ಈಗ ನಾವು ಫ್ರೆಶ್ ಆಗಿರೋಂಥ ಕರಿಬೇವಿನ ಸೊಪ್ಪು ಒಂದು ಹಿಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಕಟ್ ಮಾಡಿರೋ ಅಂಥ ಟೊಮೊಟೊ ಒಂದು 3 ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಹಾಕಿರೋಂಥ ಟೊಮೊಟೊ ಈರುಳ್ಳಿ ಮತ್ತು ಸಾಫ್ಟಾಗಿ ಚೆನ್ನಾಗಿ ಬೆಂದು ಬರಬೇಕು. ತಲ ಸೇರಿಸ್ತೀರ ನೋಡಿಕೊಂಡು ತಿರುಗಿಕೊಟ್ಕೋಬೇಕು ಫ್ರೆಂಡ್ಸ್. ಈಗ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೈತೆ. ಹಾಕಿರೋ ಈರುಳ್ಳಿ ಟೊಮೊಟೊ ಕೂಡ ಬೆಂದೈತೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ರುಬ್ಬಿ ಹಾಕೋದ್ರಿಂದ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಟೇಸ್ಟ್ ಇರ್ತದೆ. ಈಗ ನಾವಲ್ಲಿ ಹಾಕಿರೋ ಅಂಥ ಆಯಿಲೆಲ್ಲನೂ ಈಚೆಗೆ ಬರೋ ಥರ ಸ್ವಲ್ಪ ಸ್ಲೋ ಉರಿಯಲ್ಲೇ ಬೇಯಿಸ್ಕೋಬೇಕು ಮಸಾಲೆ ಹಾಕಿದ ನಂತರ, ಇಲ್ಲಾಂದರೆ ತಲ ಸಿಗುತ್ತೆ. ಈಗ ಬೇಕಾಗಿರೋಂಥ ಮಸಾಲೆ ಐಟಮ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ 1 ಸ್ಪೂನು, ಧನಿಯಾ ಪುಡಿ ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರ ನಾವು ಬಂದು ಫಸ್ಟೇ ಚಿಕನ್ಗೆ ಹಾಕಿದ್ದೀವಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಅದರಿಂದ ಇವಾಗ ನೋಡಿಕೊಂಡು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಮನೆಗೆ ಮಾಡಿರೋ ಖಾರ, ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ನಿಮ್ಗೆ ಬೇಕಾಗಿದ್ದರೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೋದು. ಬಿರಿಯಾನಿ ಮಸಾಲ, ಈ ಮಸಾಲೆ ಎಲ್ಲ ಹಾಕಿದ ನಂತರ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ತಲ ಸೀಸ್ತೀರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ. ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಚಿಕನ್ ರೆಡಿ. ಇದನ್ನು ಬಿರಿಯಾನಿಯಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ನಾವು ಮಾಡೋದರಿಂದ ಚಿಕನ್ ಪೀಸ್ಗಳಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ಚೆನ್ನಾಗಿ ಬೆಂದು ಇರುತ್ತದೆ ಚಿಕನ್ ಪೀಸ್ಗಳು. ಮಾಡ್ತಾ ಇದ್ದರೆ ಈಗಲೇ ಬಿರಿಯಾನಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಮೊಸರು 1 ಕಪ್ ತಗೊಂಡಿದ್ದೀನಿ. ಮೊಸರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಇದರಲ್ಲಿ 1 ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಅಕ್ಕಿ ನಾವು ಎಷ್ಟು ಇಕ್ತೀವೋ ಅಷ್ಟು ಸರಿಸಮಾನವಾಗಿ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ನೆನೆಯೋಕೆ ಇಟ್ಟಿರೋ ಅಂಥ ಅಕ್ಕಿನ ಈಗ ಬಿರಿಯಾನಿಯಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬಾಸ್ಮತಿ ರೈಸ್ ಏನು ತಗೊಂಡಿಲ್ಲ, ಮಾಮೂಲಿ ಸೋನಾ ಮಸೂರಿ ರೈಸೇ ಹಾಕ್ತಾ ಇರೋದು. ಜಾಸ್ತಿ ಇಲ್ಲ, ಒಂದು 10 ನಿಮಿಷ ನೆನೆಸಿಟ್ರೆ ಸಾಕು ರೈಸ್ನ.
ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ನಿಂಬೆಹಣ್ಣು ಕಟ್ ಮಾಡಿ ನೀಟಾಗಿ ರಸ ತೆಗೆದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಬರೋಕ್ಕೆ ತುಪ್ಪ ಹಾಕೋದ್ರಿಂದ ರೈಸ್ ಅಂತೂ ಒಂದಕ್ಕೊಂದು ಮೆತ್ತದಿರ ಉದುರಿಯಾಗಿ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಫಸ್ಟೇ ಚಿಕನ್ ಬೇಯಿಸೋವಾಗ ಉಪ್ಪು ಹಾಕಿರ್ತೀವಿ. ಈಗ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಬೇಕಾದಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ, ಉಪ್ಪು ಕರೆಕ್ಟಾಗಿತ್ತು, ಚಿಕ್ಕದಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 5 ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಕ್ಬಿಟ್ಟು ಆಮೇಲೆ ನೋಡೋಣ. ರೈಸ್ ಹಾಕಿದ ನಂತರ ಬೇಗ ಬೆಂದೋಗುತ್ತೆ ಒಂದು 5 ನಿಮಿಷಕ್ಕೆಲ್ಲನೂ. ಒಂದು ಸತಿ ಚೆನ್ನಾಗಿ ಈ ಥರ ತಿರುಗಿ ಕೊಟ್ಕೊಂಡು, ಈಗ ಬೇಕಾಗಿದ್ದರೆ ಸ್ವಲ್ಪ ಅಕ್ಕಿ ದಿಂಡಿ ಏನಾದರೂ ಹಂಗೆ ಇದ್ದರೆ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಒಂದು ಗ್ಲಾಸು ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಬಿಸಿನೀರನ್ನು ಸ್ವಲ್ಪ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು, ಜಾಸ್ತಿ ಮಿಕ್ಸ್ ಮಾಡೋಕ್ಕೋದ್ರೆ ಅಕ್ಕಿ ಒಡೆಯುತ್ತೆ. ಲೈಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದು ಮುಚ್ಚಳ ಹಾಕಿದ್ರೆ ಬಿರಿಯಾನಿ ರೆಡಿ. ಈಗ ಇದೊಂದು 5 ನಿಮಿಷ ಕುಮ್ಮಳಿದ್ರೆ ಸಾಕು. ಬಿರಿಯಾನಿ ಅಂತ ಈಗ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಮೊಸರು ಬಜ್ಜಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ಬೋದು. ನಮ್ಮ ನೋಟಿಫಿಕೇಷನ್ ನಿಮಗೆ ಬರಬೇಕಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.